ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ಭಾರತದಲ್ಲಿ ಸಂಭವಿಸ್ತಾ ಇರುವಂತಹ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಘಟನೆಯ ಪ್ರತ್ಯಕ್ಷದರ್ಶಿಗಳು ನಾವು ಆಗ್ತಾ ಇರೋದು ನಮ್ಮ ಸೌಭಾಗ್ಯವೇ ಸರಿ. ಈ ಒಂದು ಸುಸಂದರ್ಭವನ್ನು ನಮ್ಮ ಒಂದು ವೈಯಕ್ತಿಕ ಆಧ್ಯಾತ್ಮಿಕ ಏಳಿಗೆಗೆ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಯಾಕೆಂದರೆ ನಾವೊಂದು ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು, ಒಂದು ಹಬ್ಬ ಹರಿದಿನಗಳಾಗಿರಬಹುದು, ನಮ್ಮದೇ ರೀತಿಯಲ್ಲಿ ನಾವು ಭಾಗವಹಿಸ್ತೀವಿ, ಆಚರಣೆ ಮಾಡ್ತೀವಿ. ಆದರೆ ಇಡೀ ಪ್ರಪಂಚದಾದ್ಯಂತ ಇರುವ ಎಲ್ಲ ಹಿಂದೂಗಳು, ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಎಲ್ಲ ಧರ್ಮದವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ತಮ್ಮ ಒಂದು ಅರಿವನ್ನು, ಆಲೋಚನೆಯನ್ನು, ಕಾನ್ಷಿಯಸ್ನೆಸ್ನ ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರಲ್ಲ, ಇದೊಂದು ಹ್ಯೂಜ್ ಎನರ್ಜಿ ವೋರ್ಟೆಕ್ಸ್, ಒಂದು ದೊಡ್ಡದೊಂದು ಶಕ್ತಿ ವಲಯವನ್ನು ಇದು ಸೃಷ್ಟಿ ಮಾಡ್ತಾ ಇದೆ. ಈ ಥರದೊಂದು ಸಂದರ್ಭ ತುಂಬಾ ವಿರಳ ನಮಗೆ ಸಿಗೋದು. ನಮ್ಮ ಸೌಭಾಗ್ಯ, ಪೂರ್ವಜನ್ಮದ ಪುಣ್ಯ ಈ ಥರದೊಂದು ಸಂದರ್ಭವನ್ನು ಪ್ರಕೃತಿ ನಮಗೋಸ್ಕರ ಒದಗಿಸ್ಕೊಟ್ಟಿದೆ. ಅದರಲ್ಲಿ ಭಾಗವಹಿಸಿದಂತಹ ಎಲ್ಲ ದೈವಿ ಆತ್ಮಗಳು ಈ ಒಂದು ಇವೆಂಟನ್ನು ಸೃಷ್ಟಿ ಮಾಡೋಕ್ಕೆ ಅವರೆಲ್ಲರಿಗೂ ನಾವು ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ದಿನವನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾನು ವಿನಂತಿಸ್ತೀನಿ. ಇದರಲ್ಲಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ. ಸತ್ಸಂಗಕ್ಕೆ ಹೋಗೋದಾಗಿರಬಹುದು, ಬಿಗ್ ಸ್ಕ್ರೀನಲ್ಲಿ ಲೈವ್ ಟೆಲಿಕಾಸ್ಟ್ ಅಯೋಧ್ಯೆಯಿಂದ ನೋಡೋದಾಗಿರಬಹುದು. ಅದರ ಜೊತೆಯಲ್ಲಿ ಇವತ್ತು ಶ್ರೀರಾಮನ ಆ ಒಂದು ಶಕ್ತಿಯನ್ನು ನಿಮ್ಮೊಳಗೆ ಆಹ್ವಾನ ಮಾಡೋಕ್ಕೆ ನೀವು ಕೂಡ ವೈಯಕ್ತಿಕವಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ಸಾಧ್ಯ ಆದರೆ ಬಡವರಿಗೆ ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ, ಮನೆಯಲ್ಲಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಕೂತು ಒಂದಷ್ಟು ಸಾತ್ವಿಕ ವಿಚಾರಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಖಂಡಿತವಾಗಿಯೂ ರಾಮ ಅನ್ನೋ ಪದದ ಆಧ್ಯಾತ್ಮಿಕ ಅರ್ಥ, ಒಳ ಅರ್ಥವನ್ನು ನೀವು ನಿಮ್ಮೊಳಗಡೆ ಅನುಭವಿಸುವ ಪ್ರಯತ್ನವನ್ನು ಮಾಡಿ. ನಿಮಗೆ ಗೊತ್ತೇ ಇದೆ, ರಾಮ ಅನ್ನೋ ಮಂತ್ರ ಯಾವುದೇ ಒಂದು ಪ್ರಣವ ಮಂತ್ರಕ್ಕೇನು ಕಮ್ಮಿ ಅಲ್ಲ ಅಂತ ಹೇಳಿ, ಮತ್ತು ಅದಕ್ಕೆ ಎಷ್ಟೇ ನಾವು ಅದನ್ನು ವಿಸ್ತಾರವಾಗಿ ಅದ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಕಮ್ಮಿ ಆಗುತ್ತೆ. ಅಷ್ಟು ಒಂದು ಬ್ರಾಡ್ ಮೀನಿಂಗನ್ನು ಅದು ಹೊಂದಿದೆ. ಸೊ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ತೀರಾ, ಯಾವ ರೀತಿ ಅದನ್ನು ಒಳಗಡೆ ಆ ಅನುಭೂತಿಯನ್ನು ತಗೊಳ್ತೀರಾ ಇವತ್ತು ಅನ್ನೋದನ್ನು ನೀವು ಖಂಡಿತ ಒಂದು ನಿರ್ದಿಷ್ಟವಾದ ಸಮಯವನ್ನು ಅದಕ್ಕೆ ಒದಗಿಸಿರಬೇಕು. ಇನ್ನು ನಾವು ಅತ್ಯಂತ ಸಂಭ್ರಮದಿಂದ, ಆನಂದದಿಂದ ಈ ದಿನವನ್ನು ಸ್ಪೆಂಡ್ ಮಾಡಬೇಕು. ಎನರ್ಜಿ ದೃಷ್ಟಿಯಲ್ಲಿ, ಹೀಲಿಂಗ್ ಒಂದು ಆಸ್ಪೆಕ್ಟಲ್ಲಿ ನೋಡೋದಾದರೆ, ಎಷ್ಟು ಒಂದು ಈ ಕುಂಭಮೇಳದಲ್ಲೋ ಅಥವಾ ನಾವು ಯಾವುದೋ ಒಂದು ಪುಷ್ಕರ ಸ್ಥಾನಕ್ಕೆ ಹೋದಾಗ ಲಕ್ಷಾಂತರ ಜನ ಬರ್ತಾರೆ. ಸೊ ಅಲ್ಲಿ ಆ ಎನರ್ಜಿ ಎಷ್ಟೋ ಜನ ಬಂದು, ಅಥವಾ ಯಾವುದೋ ಒಂದು ತುಂಬ ಫೇಮಸ್ ದೇವಸ್ಥಾನಕ್ಕೆ ಹೋದಾಗ ಆ ಒಂದು ಹ್ಯೂಜ್ ಎನರ್ಜಿಯಲ್ಲಿ ನಮಗೆ ಒಂದು ಡಿಫ್ರೆನ್ಸ್ ಫೀಲ್ ಆಗುತ್ತೆ ಸುಮ್ಮನೆ ಅಲ್ಲಿ ಹೋಗಿ ಬಂದರೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ಭಾರತ ದೇಶ, ಪ್ರಮುಖವಾಗಿ ಪ್ರಪಂಚದಾದ್ಯಂತ ಅದರದೊಂದು ಎನರ್ಜಿ ವೈಬ್ಸ್ ಕ್ರಿಯೇಟ್ ಆಗಿದೆ. ಬಟ್ ನಿರ್ದಿಷ್ಟವಾಗಿ ನಾವೆಲ್ಲರೂ ಆ ಒಂದೇ ಒಂದು ಸ್ಪೆಸಿಫಿಕ್ ಎನರ್ಜಿ ಮೇಲೆ ನಮ್ಮ ಮೈಂಡನ್ನು ಏಕಾಗ್ರತೆ ಮಾಡಿ ವಹಿಸ್ತಾ ಇದ್ದೀವಿ ಅಂತಾದರೆ ಎಂಥ ಒಂದು ಸುವರ್ಣ ಅವಕಾಶ ಇದಾಗಿರುತ್ತೆ. ಸೊ ಈ ದಿನ ಸಂಪೂರ್ಣವಾಗಿ ಆನಂದದಿಂದ, ಸಂಭ್ರಮದಿಂದ, ಖುಷಿಯಿಂದ, ಪರಸ್ಪರ ಪ್ರೀತಿ ಹಂಚ್ತಾ ಇದನ್ನು ಸ್ಪೆಂಡ್ ಮಾಡಿ. ಇದೊಂದು ಹ್ಯೂಜ್ ಆಪರ್ಚುನಿಟಿ ನಿಮ್ಮಲ್ಲಿರೋ ನ್ಯೂನತೆಗಳನ್ನು ಗೆಲ್ಲೋಕ್ಕೆ, ನಿಮ್ಮ ಒಳಗಡೆ ಆಧ್ಯಾತ್ಮಿಕ ಶಕ್ತಿಯನ್ನು ಅತ್ಯಂತ ಉನ್ನತವಾದ ಹಂತಕ್ಕೆ ತೊಗೊಂಡು ಹೋಗೋಕ್ಕೆ. ಈ ಸಂದರ್ಭದಲ್ಲಿ ಖಂಡಿತ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿಜಿ ಅವರಿಗೆ ಅನಂತ ಧನ್ಯವಾದಗಳನ್ನು, ಮತ್ತು ನಮ್ಮದೇ ಕರ್ನಾಟಕದವರಾದಂತಹ ಯೋಗಿರಾಜ್ ಅವರ ಆ ಒಂದು ಸುಂದರವಾದ ಸಾಧನೆಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ, ಮತ್ತು ಭಗವಂತನ ವಿಶೇಷ ಕೃಪೆ ಕರ್ನಾಟಕದ ಮೇಲಿದೆ, ಅದಕ್ಕೂ ತುಂಬ ಹೆಮ್ಮೆ ಪಡ್ತಾ ಸಂಪೂರ್ಣವಾಗಿ ಇದನ್ನು ಉಪಯೋಗಿಸ್ಕೊಳ್ಳೋಣ. ದಯವಿಟ್ಟು ಸತ್ಸಂಗದಲ್ಲಿ, ಧ್ಯಾನದಲ್ಲಿ, ಭಜನೆಯಲ್ಲಿ, ಮಂತ್ರಪಠನೆಯಲ್ಲಿ, ಅದು ಶ್ರೀ ಆದಿಶಂಕರರ ರಾಮಭುಜಂಗ ಸ್ತೋತ್ರ ಪಠನೆ ಆಗಿರಬಹುದು, ಸುಂದರಕಾಂಡವನ್ನು ಕೇಳೋದಾಗಿರಬಹುದು, ರಾಮರಕ್ಷಾ ಮಂತ್ರವನ್ನು ಪಠನೆ ಮಾಡೋದಾಗಿರಬಹುದು, ಅಥವಾ ಯಾವುದೇ ರೀತಿಯಲ್ಲಿ ರಾಮನನ್ನು ಆನಂದದಲ್ಲಿ ಸಂಭ್ರಮಿಸೋದಾಗಿರಬಹುದು, ಖಂಡಿತ ಮಾಡಿ ಈ ದಿನದ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಅಂತ ವಿನಂತಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಏನೋ ಒಂದು ಅಡೆತಡೆ, ಅಥವಾ ಯಾವುದೋ ಒಂದು ಮಹತ್ತರವಾದ ಚಮತ್ಕಾರ ಅಥವಾ ಬದಲಾವಣೆ, ಅಥವಾ ಏನೋ ಒಂದು ಹೀಲ್ ಆಗಬೇಕು ಅನ್ನೋ ಥರದೊಂದು ಆಸೆ ಏನು ನಮ್ಮ ಮನಸ್ಸಿನಲ್ಲಿರುತ್ತೆ, ಈ ಥರದ ಅವಕಾಶಗಳಲ್ಲಿ ಅದು ಅತ್ಯಂತ ಕಮ್ಮಿ ಸಾಧನೆಯಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅದರಲ್ಲೂ ನಮ್ಮ ಮೋದಿಜಿಯವರು ಹೇಳಿರೋ ಹಾಗೆ ಇವತ್ತು ದೀಪಾವಳಿಯನ್ನೇ ಆಚರಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಎಲ್ಲರೂ ಆ ಸಂಭ್ರಮದಲ್ಲಿ ಒಂದಾದಾಗ ಆ ಒಂದು ಸ್ಥಿತಿಯನ್ನು ತಲುಪೋಕ್ಕೆ ವೈಯಕ್ತಿಕವಾಗಿ ನಾವು ಒಬ್ಬರೊಬ್ಬರೇ ಟ್ರೈ ಮಾಡಿದ್ರೆ ಎಷ್ಟೋ ವರ್ಷಗಳಾಗಬಹುದು. ಆ ಥರದೊಂದು ಸಂದರ್ಭವನ್ನು ಕೆಲವೇ ಗಂಟೆಗಳಲ್ಲಿ ಅನುಭವಿಸುವಂಥ ಒಂದು ಅವಕಾಶ ನಮಗೇನಿದೆ, ಅದನ್ನು ದಯವಿಟ್ಟು ನಿಮ್ಮ ಕೈಯಿಂದ ಎಸ್ಕೇಪ್ ಆಗೋಕ್ಕೆ ಬಿಡಬೇಡಿ. ಇದು ನನ್ನ ಒಂದು ವೈಯಕ್ತಿಕ
ಕಳಕಳಿ ಮನವಿ ಕೂಡ ಅಂತ ಭಾವಿಸಿ ಎಲ್ಲರಿಗೂ ಈ ಒಂದು ವಿಶೇಷವಾದ ದಿನದ ರಾಮಚಂದ್ರನ ಆರಾಧನೆಯಲ್ಲಿ ಮಾಡ್ತಾ ಇರುವಂಥ ಈ ದೀಪಾವಳಿಯ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.